ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರು ಮಂಡ್ಯ. ಅದಮ್ಯ ಟ್ಯಾಕಿಸ್ನಲ್ಲಿ ಕರ್ನಾಟಕ ಸರ್ಕಾರದ ಘನತೆವೆತ್ತ ಆರೋಗ್ಯ ಮಂತ್ರಿಗಳೇ, ನೋಡಿ ಒಂದ್ಸಾರಿ ನಮ್ಮ ಜನಸಾಮಾನ್ಯರ ಪಾಡನ್ನ. ಸಾಮಾನ್ಯ ಜನರು ತಮ್ಮ ಆರೋಗ್ಯಕ್ಕಾಗಿ ಹೇಗೆ ಪರದಾಡುವಂತೆ ಇಟ್ಕೊಂಡಿದ್ದೀರಿ ನಿಮ್ಮ ಆರೋಗ್ಯ ಇಲಾಖೆಯನ್ನ. ಬಂಧುಗಳೇ, ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಕಳೆದ 1 ತಿಂಗಳಿಂದ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾಕಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಈ ವಿಚಾರವಾಗಿ ಬಹುತೇಕ ಜನರು ತಮ್ಮ ಆರೋಗ್ಯ ವಿಷಯವಾಗಿ ಭಯಭೀತರಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ಮಂದಿ ಬರುತ್ತಿದ್ದಾರೆ. ಆದರೆ ಕಳೆದ 4-5 ದಿನಗಳಿಂದ ಆಸ್ಪತ್ರೆಗೆ ಬರುವವರ ಸಂಖ್ಯೆ ದುಪ್ಪಟ್ಟಾಗಿದೆ. ಆದರೆ ಇಲ್ಲಿ ಹೊರರೋಗಿಗಳ ವಿಭಾಗವನ್ನು ಅಂದರೆ OPDಯನ್ನು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ದೂರದ ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ, ಮಡಿಕೇರಿ ಇಲ್ಲಿನ ಎಲ್ಲ ಜನರಿಗೂ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆ ಅಂದರೆ ಅದು ಮೈಸೂರಿನ ಜಯದೇವ ಆಸ್ಪತ್ರೆ ಒಂದೇ. ಬೆಳಗಿನ ಜಾವ 5 ಗಂಟೆಗೆದ್ದು ಹೊರಟರು ಕೂಡ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರುವಷ್ಟರೊಳಗೆ ಬೆಳಗ್ಗೆ 9 ಗಂಟೆ ಮೀರಿರುತ್ತದೆ. ಅಷ್ಟರಲ್ಲಾಗಲೇ ಮೈಸೂರಿನ ಜಯದೇವ ಆಸ್ಪತ್ರೆಯ ಹೊರರೋಗಿಗಳ ವಿಭಾಗ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿನ ಜನಸಾಮಾನ್ಯರ ಪಾಡನ್ನು ಹೇಳತೀರದಾಗಿದೆ. ಮಾನ್ಯ ಘನತೆವೆತ್ತ ಆರೋಗ್ಯ ಮಂತ್ರಿಗಳೇ, ಸಾರ್ವಜನಿಕರ ಪರವಾಗಿ ನಿಮಗೆ ಕೈಮುಗಿದು ಬೇಡ್ಕೊಳ್ತೇನೆ. ಜನಸಾಮಾನ್ಯರಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ವಿಚಾರವಾಗಿ ಈಗ ಬಂದಿರುವ ಆತಂಕ ದೂರ ಆಗುವವರೆಗಾದರೂ ಸಹ ಆಯಾಯ ಜಿಲ್ಲಾ ಕೇಂದ್ರಗಳಲ್ಲಿ ತಾತ್ಕಾಲಿಕವಾಗಿ ಟಾಸ್ಕ್ ಫೋರ್ಸ್ ತೆಗೆದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಆಯಾಯ ಜಿಲ್ಲಾ ಕೇಂದ್ರಗಳಲ್ಲೇ ಚಿಕಿತ್ಸೆ ಕೊಡುವಂತಾಗಲಿ. ಇಲ್ಲವಾದರೆ ಸಾರ್ವಜನಿಕರ ಆಕ್ರೋಶ ಇಮ್ಮಡಿಗೊಂಡು ನಿಮಗೆ ಹಾಗೂ ನಿಮ್ಮ ಸರ್ಕಾರಕ್ಕೆ ಜನಸಾಮಾನ್ಯರ ಶಾಪ ತಡೆದೇ ಬಿಡೋದಿಲ್ಲ. ಬಂಧುಗಳೇ, ಇನ್ನಷ್ಟು ಜನಪರ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅದಮ್ಯ ಟಾಕೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.